ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಮತ್ತು ಕ್ಯಾರೆಟ್ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್, ನಾವು ಹಬ್ಬಗಳಲ್ಲಿ ಈ ರೀತಿ ಎಲ್ಲ ಪ್ರಿಪ್ರೇಷನ್ನ ಮಾಡಿ ಇಟ್ಕೊಂಬಿಟ್ರಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಡುಗೆನ. ನೋಡಿ, ನಾವು ಹಬ್ಬಕ್ಕೆ ಇದೇ ಅಡುಗೆ ಮಾಡ್ತೀವಿ ಅಂತ ಗೊತ್ತಿರುತ್ತಲ್ವ. ಹಾಗಾಗಿ ಅದಕ್ಕಿಂತ ಮುಂಚೆ ನಾವು ಎಲ್ಲ ತರಕಾರಿಗಳು, ಸೊಪ್ಪುಗಳು ಮತ್ತು ತೆಂಗಿನಕಾಯಿ, ಈರುಳ್ಳಿ ಎಲ್ಲನ ಅಡುಗೆಗಳಿಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ನಾವು ಹಚ್ಚಿಟ್ಕೊಂಬಿಟ್ರೆ ಸುಲಭವಾಗಿ ಕೆಲವೇ ಗಂಟೆಗಳಲ್ಲಿ ಅಡುಗೆಗಳ್ನ ಮಾಡ್ಕೊಬೋದು. ನಾವು ಏನು ಅಡುಗೆ ಮಾಡ್ತೀವಿ ಅಂತ ಗೊತ್ತಿರುತ್ತಲ್ವ, ಅದಕ್ಕೆಲ್ಲ ಯಾವ ತರಕಾರಿ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿರುತ್ತೆ. ಆದರೆ ಒಂದೇ ಸಲ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕಂತೂ ನಿಂತ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಈ ಮೆಥಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತು ಸಿಂಪಲಾಗಿ ಹೆಸರುಬೇಳೆನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಯಾವುದೇ ಒಂದು ಸಿಂಪಲ್ ಅಡುಗೆ ಮಾಡಿದ್ರೂ ಕೋಸಂಬರಿ ಮಾಡೇ ಮಾಡ್ತೀವಿ. ಹೆಸರುಬೇಳೆನ ನೋಡಿ ತೊಳೆದ್ಬಿಟ್ಟು ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ. ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಸೌತೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಅಡುಗೆ ಎಲ್ಲ ಆದಮೇಲೆ ಕೊನೆಯದಾಗಿ ನಾವು ಹೆಸರುಬೇಳೆನ ಕೂಡಿಸ್ಕೊಬೇಕಾಗುತ್ತೆ. ಮೊದಲನೇ ಸಲ ಮಾಡೋರಿಗೆ ಇದನ್ನು ಹೇಳ್ತಾ ಇರೋದು. ಪೆಪ್ಪರು ಖಾರಕ್ಕೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಹಾಗೆ ದಾಳಿಂಬೆ ಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋರು ಪೆಪ್ಪರ್ ಪೌಡ್ರನ್ನ ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೇಕಾಗುತ್ತೆ. ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೋಸ್ಕರ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾವು ಇನ್ನೇನು ಊಟಕ್ಕೆ ಬಡಿಸ್ತೀವಿ ಅನ್ನೋ ಟೈಮಲ್ಲಿ ನಾವು ಹೆಸರುಬೇಳೆನ ಮಾಡ್ಕೊಬೇಕಾಗುತ್ತೆ. ಎಲ್ಲ ಪದಾರ್ಥಗಳ್ನು ಒಂದಕ್ಕೊಂದು ಬೆರೆಯೋ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಹಾಗೇ ಬಡಿಸ್ಬೋದು. ತುಂಬ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಯಾವ ರೀತಿ ಕೋಸಂಬರಿನ ರೆಡಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿದಾಯಿತು. ಈಗ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ತುರಿ ಜಾಸ್ತಿ ಇರೋದ್ರಿಂದ ಒಂದು ಸಲ ಮಿಕ್ಸಿ ಜಾರಲ್ಲಿ ತರಿಯಾಗಿ ಆಡಿಸ್ಕೊಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಬೇಡಿ. ಒಂದು ಸಲ 2 ಸಲ ನಾವು ಮಿಕ್ಸಿನ ಆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ನಾವು ತುರಿತಾ ಇದ್ದರೆ ಬೇಗ ಜಾಸ್ತಿ ತುರಿ ಬರುತ್ತೆ. ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಏನಾದರೂ ಕ್ಯಾರೆಟ್ ಒಣಗಿದ್ರೆ ಈ ಬೇಸಿಗೆಗೆಲ್ಲ ಒಂದು ಸ್ವಲ್ಪ ಬತ್ತದಂಗೆ ಆಗುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ತುರಿನೆಲ್ಲನ ತುರಿದಾದ್ಮೇಲೆ ಹೀಗೆ ಮಿಕ್ಸಿ ಜಾರಲ್ಲಿ ಆಡಿಸ್ಕೊಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಕರೆದಿಟ್ಕೊತಾ ಇದ್ದೀನಿ. ಹಬ್ಬಗಳಲ್ಲಿ ಒಂದು 2ರಿಂದ 3 ಸ್ವೀಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಒಬ್ಬಟ್ಟು ಮತ್ತು ಇವತ್ತು ಕ್ಯಾರೆಟ್ ಹಲ್ವನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್. ತುರಿದಿರೋ ಕ್ಯಾರೆಟನ್ನು ಈ ತುಪ್ಪಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೇ ತುಪ್ಪದಲ್ಲಿ ಮಾಡ್ಕೊಬೋದು. ಈಗ ಹಸಿ ವಾಸನೆ ಹೋಗೋವರೆಗೂ ಒಂದು 3ರಿಂದ 4 ನಿಮಿಷ ಸಣ್ಣ ಉರಿಲಿ ನಾವು ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಒಂದು 3ರಿಂದ 4 ನಿಮಿಷ ಆಗಿದೆ. ಕ್ಯಾರೆಟ್ ಕಲರ್ನು ಒಂದು ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. ಇಲ್ಲಿವರೆಗೂ ನಾನು ಬಾಡಿಸ್ಕೊಂಡಿದ್ದೀನಿ. ಈಗ ಇದರ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಸಣ್ಣ ಉರಿಲಿ ಬಾಡಿಸ್ಕೊಬೇಕಾಗುತ್ತೆ. ಮಧ್ಯದಲ್ಲಿ ನಾವು ಓಪನ್ ಮಾಡಿಬಿಟ್ಟು ಕೈ ಆಡಿಸ್ಬೇಕಾಗುತ್ತೆ, ತಾಳ ಒತ್ತಬಾರ್ದಲ್ವ. ಹಾಗಾಗಿ ನೋಡಿ, ಒಂದು 2 ನಿಮಿಷ ಬಿಟ್ಟಾದಮೇಲೆ ಈಗ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 200ರಿಂದ 250 ಗ್ರಾಮ್ ಹಾಲು ಹಾಕ್ಕೊಬೇಕಾಗುತ್ತೆ. ಹಾಲು ಹಾಕಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ. ಹಬ್ಬಗಳಲ್ಲಿ ನಮಗೆ ಎಷ್ಟು ಟೈಮ್ ಇದ್ರೂ ಕಡಿಮೆ ಅನಿಸುತ್ತೆ. ಹಾಗಾಗಿ ನಾನು ಇವತ್ತು ತರಕಾರಿನ ಯಾವ ರೀತಿ ಹಚ್ಚಿದ್ದೀನೋ ಅದೇ ರೀತಿ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲ ತರಕಾರಿಗಳ್ನು ಒಂದೇ ಸಲ ಹಚ್ಚಿಟ್ಕೊಂಬಿಡ್ಬೇಕು. ಎಲ್ಲ ಮರೆದಂಗೆ ಒಂದೇ ಸಲ ಹಚ್ಚಿಟ್ಕೊಂಡಾದ್ಮೇಲೆ ಪಟ ಅಂತ ನಾವು ಅಡುಗೆಗಳ್ನ ಆರಾಮಾಗಿ ಮಾಡ್ಬೋದು. ಒಂದು 2ರಿಂದ 3 ಅವರ್ ಒಳಗಡೆ ಅಡುಗೆನ ಮಾಡ್ಕೊಬೋದು. ನಾವು ಏನೇನು ಅಡುಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾವ್ಯಾವ ತರಕಾರಿ ಎಲ್ಲ ಹಚ್ಚಬೇಕು ಅಂತ ಗೊತ್ತಿರುತ್ತಲ್ವ. ಆ ತರಕಾರಿಗಳ್ನೆಲ್ಲ ಹಚ್ಬಿಟ್ಟು ಎಲ್ಲ ಸಪ್ರೇಟಾಗಿ ಇಟ್ಟರೆ ನಾವು ನೀಟಾಗಿ ತುಂಬ ಸುಲಭವಾಗಿ ಅಡುಗೆಗಳ್ನ ಮಾಡ್ಕೊಬೋದು. ನೋಡಿ, ಹಾಲು ಹಾಕಾದ್ಮೇಲೆ ಒಂದು 2ರಿಂದ 3 ಸಲ ಮುಚ್ಚಳ ತೆಗೆದ್ಬಿಟ್ಟು ಓಪನ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸ್ಕೊಬೇಕಾಗುತ್ತೆ. ನಾನು ಅರ್ಧ ಕೆಜಿ ಕ್ಯಾರೆಟ್ಗೆ 200 ಗ್ರಾಮ್ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ನಾವು ಏಲಕ್ಕಿನ ಹಾಕಬೇಕಾದ್ರೆ ಸಿಪ್ಪೆ ಸಮೇತ ಹಾಕ್ಕೊಬೇಕಾಗುತ್ತೆ. ನಾವು ತಿನ್ನಬೇಕಾದ್ರೆ ಸೈಡ್ಗೆ ಎತ್ತಿಡ್ಬೋದು. ನಮಗೆ ಏಲಕ್ಕಿ ಬೀಜದಲ್ಲಿ ಎಷ್ಟು ಔಷಧಿ ಗುಣಗಳಿದೆಯೋ ಸಿಪ್ಪೆಯಲ್ಲೂ ಸಹ ಅಷ್ಟೇ ಗುಣ ಇರೋದ್ರಿಂದ ಅದನ್ನು ಬಿಸಾಡಬಾರ್ದು. ಅಕಸ್ಮಾತ್ ನಮಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಏಲಕ್ಕಿ ಸಿಪ್ಪೆನ ತೆಗೆದುಬಿಟ್ಟು ಆ ಸಿಪ್ಪೆ ಇರುತ್ತಲ್ಲ ಅದನ್ನು ಟೀ ಪೌಡ್ರಿಗೆ ಹಾಕೋದ್ರಿಂದ ಟೀನೂ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಸ್ಮೆಲ್ಲೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಪ್ಪೆ ಮಾತ್ರ ಬಿಸಾಡ್ದಂಗೆ ಉಪಯೋಗ ಮಾಡ್ಕೊಬೇಕು. ಈಗ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಕಾದ್ಮೇಲೆ
ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಸಕ್ಕರೆ ಹಾಕಾದ್ಮೇಲೆ. ತುಂಬ ಹೊತ್ತು ಜಾಸ್ತಿ ನಾವು ಫ್ರೈ ಮಾಡಬಾರ್ದು ಸಕ್ಕರೆ ಎಲ್ಲ ಹಾಕಾದ್ಮೇಲೆ. ಆಮೇಲೆ ಸಕ್ಕರೆ ಪಾಕ ಬಂದಂಗೆ ಆಗುತ್ತೆ. ಆ ಥರ ಇದ್ದರೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಕ್ಯಾರೆಟು ಮೆತ್ತವಾಗಿ ಇರಬೇಕಾಗುತ್ತೆ. ಹೀಗೆ ಸಕ್ಕರೆನೂ ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲಿ ನಾವು ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಮತ್ತು ಒಂದೆರಡು ಸಲ ತೆಗೆದು ನಾವು ಮುಚ್ಚಳನ ತೆಗೆದು ಓಪನ್ ಮಾಡಿ ಒಂದು ಸಲ 2 ಸಲ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚಿ ಬೇಯಿಸ್ಕೊಳೋದ್ರಿಂದ ತುಂಬ ಈಸಿಯಾಗಿ ನಾವು ಕ್ಯಾರೆಟ್ ಹಲ್ವಾನ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಯುಗಾದಿ ಗಿಫ್ಟನ್ನು ಕೊಡಿ ಫ್ರೆಂಡ್ಸ್. ಈಗ ಕೊನೆಯದಾಗಿ 1 ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಸೇರಿಸಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಕರೆದಿಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಸೇರಿಸ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಕರವಾದ ಆರೋಗ್ಯಕರವಾದ ಕ್ಯಾರೆಟ್ ಹಲ್ವಾನ ನಾವು ಹಬ್ಬಕ್ಕೆ ರೆಡಿ ಮಾಡ್ಕೊಬೋದು. ಈ ಸ್ವೀಟ್ನ ಒಂದು 1/4 ಗಂಟೆ ಒಳಗಡೆ ರೆಡಿ ಮಾಡ್ಕೊಬೋದು. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಜೊತೆ ನಾನು ಕ್ಯಾರೆಟ್ ಹಲ್ವಾನು ಯಾವ ರೀತಿ ಸುಲಭವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಆಲ್ರೆಡಿ 1, 2, 3 ಪಲ್ಯಗಳು ಮತ್ತು ಒಬ್ಬಟ್ಟಿನ ಸಾಂಬಾರು ಹೇಗೆ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಮಗೆ ಯುಗಾದಿ ಹಬ್ಬ ಅಂದ್ರೇ ಹೊಸ ವರ್ಷ. ಹಳೆಯ ಕೊಳೆಯನ್ನು ತೊಳೆದು ಹಾಕಿ ಹಾಗೆ ಹಳೆಯ ಕಹಿ ನೆನಪುಗಳನ್ನ ನಾವು ಅಳಿಸಿ ಹಾಕಿ ಹೊಸ ಚಿಗುರು ಮತ್ತು ಹೊಸ ನೆನಪುಗಳು ನಮ್ಮ ಬಾಳಿನಲ್ಲಿ ಬೆಳಗಲಿ ಅಂತಂದ್ಬಿಟ್ಟು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಮ್ಮೆಲ್ಲರಿಗೂ ಹೊಸ ವರ್ಷ ಹರುಷವನ್ನು ತರಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಯುಗಾದಿ ಹಬ್ಬದಲ್ಲಿ ಎಲ್ಲರ ಮನೆಯೂ ಎಲೆ ಊಟ ಮಾಡ್ತಾರೆ. ಎಲೆ ಊಟ ಮಾಡೋದಕ್ಕೆ ಒಂದು 3-4 ಪಲ್ಯ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಹಪ್ಳ, ಉಪ್ಪಿನಕಾಯಿ, ಸಂಡ್ಗೆ ಮತ್ತು ಬೋಂಡ, ಬಜ್ಜಿ, ವಡೆ ಮತ್ತು ಒಂದು 2-3 ಥರ ಸ್ವೀಟು, ಪಲಾವು, ಹೀಗೆ ಚಿತ್ರಾನ್ನ ಎಲ್ಲ ಮಾಡಲೇಬೇಕಾಗುತ್ತೆ. ನಾನು ಇವತ್ತು ಹೊಸ ವರ್ಷಕ್ಕೆ ಇಷ್ಟು ವೆರೈಟಿನ ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ. ನಾವು ಯುಗಾದಿ ಹಬ್ಬದಲ್ಲಿ ನಮ್ಮ ಮನೇಲಿ ಎಲೆ ಊಟ ಮಾಡೋದ್ರ ಜೊತೆಗೆ ನಿಮಗೂ ಸಹ ಔತಣವನ್ನು ಉಣಬಡಿಸಿದ್ದೀನಿ. ನೀವು ಸಹ ಈ ಆತಿಥ್ಯವನ್ನು ಸ್ವೀಕರಿಸಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ. ನನ್ನ ಮಗಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಕೃಷ್ಣ ಮೃಷ್ಟಾನ್ನ ಭೋಜನವನ್ನು ಊಟ ಮಾಡ್ತಿರ್ತಾರೆ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತು ನಾನು ನಿಮಗೆ ಮೃಷ್ಟಾನ್ನ ಭೋಜನವನ್ನೇ ಬಡಿಸಿದ್ದೀನಿ. ನೀವೆಲ್ಲರೂ ಸ್ವೀಕರಿಸಿದ್ದೀರಾ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸ್ವೀಕರಿಸಿದರೆ ನಿಮ್ಮ ಮನೆ ಮಗಳು ಕಲಾಗೆ ಆಶೀರ್ವಾದ ಮಾಡಿ. ಯಾರೆಲ್ಲ ನನಗೆ ಬೆಂಬಲಿಸ್ತಾ ಇದ್ದೀರೋ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.